ಮತ್ತೆ ವೀಕ್ಷಕರೇ ಇಲ್ಲಿ ನೋಡಿ, ಇದು ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸ ಮಹಾತ್ಮೆ, ಕಾರ್ತಿಕ ಪುರಾಣವನ್ನು ಓದಿದ್ರೆ ತುಂಬಾ ಒಳ್ಳೆಯದು. ಕಾರ್ತಿಕ ಮಾಸದಲ್ಲಿ ನಾವು ಕಾರ್ತಿಕ ಪುರಾಣವನ್ನು ಓದೋಣ. ಸಂಪೂರ್ಣ ಕಾರ್ತಿಕ ಮಾಸದ ಮಹಾತ್ಮೆ ಈ ಪುಸ್ತಕದಲ್ಲಿರುತ್ತೆ. ಮತ್ತೆ ಇದರಲ್ಲೂ ಕೂಡ ತುಳಸಿ ಅಷ್ಟಕ, ತುಳಸಿ ಕೀರ್ತನೆ ಎಲ್ಲವೂ ಇರುತ್ತೆ, ತುಳಸಿಯ ಕಥೆ ಇರುತ್ತೆ. ಇದನ್ನೆಲ್ಲ ನಾವು ಕಾರ್ತಿಕ ಮಾಸದಲ್ಲಿ ಓದಿದ್ರೆ ತುಂಬಾ ಒಳ್ಳೆಯದು. ಕಾರ್ತಿಕ ಪುರಾಣ, ಕಾರ್ತಿಕ ಮಾಸ ಮಹಾತ್ಮೆ ಈ ಕಾರ್ತಿಕ ಮಾಸದಲ್ಲಿ ಓದಿ ಆ ಪುಣ್ಯವನ್ನು ಗಳಿಸ್ಕೊಳ್ಳೋಣ. ಇದ್ರ ಜೊತೆಗೆ ಕುಬೇರ ಮಹಾಲಕ್ಷ್ಮಿ ವ್ರತ ಅಂತ ಒಂದಿದೆ, ಅದನ್ನ ನಾನು ನಾಳೆ ಪರಿಚಯ ಮಾಡಿಕೊಡ್ತೀನಿ ನಿಮ್ಗೆ. ಮತ್ತೆ ಭಾನುವಾರ ಅಂದ್ರೆ ಸ್ವಲ್ಪ ಹೆಚ್ಕೊಂಡು ಬಂದಿರೋದ್ರಿಂದ ಎಲ್ಲ ಅರ್ಧ ದಿನ ಸೇರ್ಕೊಂಡು ಬರ್ತಾ ಇರೋದ್ರಿಂದ ನಾಳೆ ಭಾನುವಾರಕ್ಕೆ ವೈಕುಂಠ ಚತುರ್ದಶಿ ಬಂದಿದೆ. ನಾಳೆನೂ ಅಷ್ಟೇ ವಿಷ್ಣುಪರ ಪೂಜೆ ಮತ್ತೆ ಶಿವಪರ ಪೂಜೆ ಅಂತ ಎರಡೂ ಮಾಡಬೇಕು. ಫಸ್ಟ್ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸಿ ಅನಂತರ ಶಿವನನ್ನು ಪೂಜಿಸಬೇಕು ವೈಕುಂಠ ಚತುರ್ದಶಿಯ ದಿನ. ಅದರ ಬಗ್ಗೆ ನಾಳೆ ನಿಮಗೆ ತಿಳಿಸ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.